ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಆಲೂ ಹಿಟ್ಟಿನ ಪಫ್ ಪ್ಯಾಟೀಸ್ ಹೆಂಗೆ ಮಾಡ್ಬೇಕಂತ ತೋರಿಸ್ಲತ್ತೀನಿ ರೀ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ವೈಟ್ ಪೆಪ್ಪರ್, ಜೀರಾ ಪೌಡರ್, ಧನಿಯಾ ಪೌಡರ್, ಪುಡಿ ಖಾರ, ಸಣ್ಣ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಉಪ್ಪು, ಕೊತ್ತಂಬರಿ, ಮೈದಾ, ಎಣ್ಣೆ ಮತ್ತು ಆಲೂಗಡ್ಡೆ. ನಾ ಈಗ ಆಲೂಗಡ್ಡೆ ಕುದಿಲಕ್ಕೆ ಹಾಕ್ತೀನಿ ರೀ. ಈಗ ಆಲೂಗಡ್ಡೆ ಕುದಿಲತ್ತವ್ರಿ. ಈಗ ಆಲೂಗಡ್ಡೆ ಕುದ್ದವ್ರಿ. ಇದು ಪ್ಯಾಟೀಸ್ ಮಾಡೋ ಟೈಮಿಗೆ ಅದೇನು ಪಫ್ ಬರ್ತದಲ್ರಿ, ಅದು ಪಫ್ ಹೆಂಗೆ ಬರ್ತದಂತ ಅದು ಭಾಳ ಇಂಪಾರ್ಟೆಂಟ್ ಟಿಪ್ ಹೇಳ್ತೀವಿ ರೀ. ಲಾಸ್ಟಿನ ತನಕ ನೋಡ್ರಿ. ಈಗ ಆಲೂಗಡ್ಡೆ ಕುದ್ದವ್ರಿ, ತೆಕ್ಕೊಲತ್ತೀನಿ ರೀ ಇದು. ಈಗ ಇದು ತಣ್ಣಗಾಗತ್ತನ ಬೇರೆದೆಲ್ಲ ರೆಡಿ ಮಾಡ್ಕೊಂಬ್ರಿ. ಈಗ ಇದೇನು ಕುದ್ದದಲ್ರಿ, ಈಗ ಇದು ಹಾಗೆ ತಣ್ಣಗಾಗ್ಲಕ್ಕೆ ಬಿಡ್ಬೇಕ್ರಿ. ಹಿಂಗೆ ಏನರ ಅರ್ಜೆಂಟ್ ಅದ ಅಂತ ತಣ್ಣೀರು ಹಾಕ್ಬಾರ್ದ್ರಿ. ತಣ್ಣೀರು ಹಾಕ್ದೇವಂದ್ರೆ ಇದೇನು ಚಲೋ ಕುದ್ದದಲ್ರಿ, ಇದನ್ನು ಪೂರ್ತಿ ಹಿಂಗೆ ಗಟ್ಟಾಗ್ಬಿಡ್ತದ್ರಿ. ಗಟ್ಟಾದರೆ ಟೇಸ್ಟ್ ಸರಿ ಬರಲ್ರಿ. ಇಲ್ಲಿ ನಾನು ಒಂದು ಕಪ್ ಮೈದಾ ಹಿಟ್ಟು ತೊಗೊಳತ್ತೀನಿ ರೀ. ಈಗ ಇದು ಹೆಂಗೆ ನಾದಬೇಕಂತ ಅದ್ರದ್ದು ಹೇಳ್ತೀನಿ ರೀ. ಅದೇ ರೀತಿ ನೀವು ಫಾಲೋ ಮಾಡ್ಕೊತ ಹೋಗ್ಬೇಕ್ರಿ ಪ್ರೊಸೀಜರ. ಈಗ 1 ಸ್ಪೂನ್ ಎಣ್ಣೆ ಹಾಕ್ಲತ್ತೀನಿ ರೀ ಹಿಟ್ಟಿನಾಗ. ಈಗ ಇದಕ್ಕೆ ಚಲೋ ಕಲಿಸ್ಕೊಂಬ್ರಿ. ಈಗ ನಾ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ರಿ ಮೊದಲ. ಇದು ಕಲರ್ ಇನ್ನೂ ವೈಟ್ ಅದ ರೀ, ಸರಿ ಮಿಕ್ಸ್ ಆಗಿಲ್ಲ. ಅದಕ್ಕೆ ಇನ್ನೂ 1 ಸ್ಪೂನ್ ಎಣ್ಣೆ ಹಾಕೊಳತ್ತೀನಿ ರೀ. ಈಗ ನಾ 1 ಕಪ್ ಹಿಟ್ಟಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. ಇದಕ್ಕೆ ಚಲೋ ಮಿಕ್ಸ್ ಮಾಡಮ್ರಿ. ಈ ರೀತಿ ಇದು ಸರಿಯಾಗಿ ನಾವು ಮಿಕ್ಸ್ ಮಾಡಿದೆ ಅಂದ್ರೆ ಈಗ ನಾವು ಇದು ಕೈಯಾಗಿ ಹಿಡಿದ್ರೆ ಉಂಡೆ ಕಟ್ತದ ನೋಡ್ರಿ. ಹಿಂಗೆ ಆಗ್ಬೇಕ್ರಿ ಹಿಟ್ಟ, ಹಿಂಗೆ ಆಗ್ಬೇಕ್ರಿ. ಉಂಡೆ ಕಟ್ತದ್ರಿ ಚಲೋ. ಸ್ವಲ್ಪ ಅಜ್ವೈನ್ ಹಾಕ್ಲತ್ತಿದ್ದೇವ್ರಿ ಟೇಸ್ಟಿನ ಸಲುವಾಗಿ ರೀ. ಡೈಜೆಷನ್ನು ಪ್ರಾಪರ್ ಆಗ್ತದ್ರಿ. ಚಿಟಿಕೆಯಷ್ಟು ಉಪ್ಪು. ಈಗ ನಾವು ಇದು ಸರಿಯಾಗಿ ಮಿಕ್ಸ್ ಮಾಡಿದ್ದೇವಲ್ರಿ, ನೋಡ್ಕೊಂಡು ಸ್ವಲ್ಪ ನೀರು ಹಾಕೋತಿ ನಾದ್ಕೋಬೇಕ್ರಿ. ನೀರು ಹಾಕೋತ ಮಿಕ್ಸ್ ಮಾಡ್ಬೇಕ್ರಿ ಹಿಟ್ಟ. ಈಗ ಇವು ಕುದಿಸಿದ ಆಲೂಗಡ್ಡೆ ಸಪ್ಪಿ ತೆಗೆದು ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಅಷ್ಟು ಆಲೂಗಡ್ಡೆ ಹಾಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಹಿಂಗೆ ಚಲೋ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ವೈಟ್ ಪೆಪ್ಪರ್ ಹಾಕಂಬ್ರಿ ಪೌಡರ್, ಚುಟಕಿಯಷ್ಟು ಧನಿಯಾ ಪುಡಿ ಹಾಕಿದೇವಲ್ರಿ ಮೊದಲೇ. ಈಗ ಜೀರಾ ಪುಡಿ ಹಾಕ್ಲತ್ತೀನಿ ರೀ. ಇದನ್ನು ಸ್ವಲ್ಪ ಹಾಕೋಬೇಕ್ರಿ, ಹೆಚ್ಚಿಗಿಲ್ರಿ, ಸುಮ್ಮನೆ ಫ್ಲೇವರಿನ ಸಲುವಾಗಿ. ಈಗ ಇದು ಮೊದಲೇ ಸಣ್ಣ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕಂಬ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗ್ತದ್ರಿ. ಚುಟಕಿಯಷ್ಟು ಪುಡಿ ಖಾರ. ನಿಮಗೆ ಜಾಸ್ತಿ ಖಾರ ಬೇಕಾಗಿತ್ತಂದ್ರೆ ನೀವು ಇನ್ನೂ ಹೆಚ್ಚಿಗೆ ಹಾಕೋಬೋದ್ರಿ. ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆ ಹಣ್ಣಿನ ರಸ, ಈಗ ಚಲೋ ನಾದ್ಕೊಂಬ್ರಿ. ಇದಕ್ಕೆ ಯೂಶ್ವಲಿ ಆಮ್ಚೂರ್ ಪೌಡರ್ ಹಾಕೋತಾರೆ ರೀ, ಬಟ್ ನಾ ಆಮ್ಚೂರ್ ಪೌಡರ್ ಬದಲಿ ನಿಂಬೆ ಹಣ್ಣು ಹಾಕೊಲತ್ತೀನಿ ರೀ, ಅದರ ರಸ ಹಾಕೊಲತ್ತೀನಿ ರೀ. ಆಮ್ಚೂರ್ ಆಪ್ಷನಲ್ ಅದ ರೀ. ಈಗ ಚಲೋ ಇದು ಕಲ್ಸ್ಕೊಂಡೇನಿ ರೀ. ಈಗ ಇದು ಹಿಟ್ಟು ತೊಗೊಂಬ್ರಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಇಷ್ಟು ಹಿಟ್ಟು ತೊಗೊಂಡೇನ್ರಿ ನಾ. ಈಗ ಇದು ಚಲೋ ಹೊಸ್ಯಾಂಬ್ರಿ. ಹಿಂಗೆ ಚಲೋ ಲಟ್ಟಾಯಿಸ್ಬೇಕ್ರಿ. ಈಗ ಮಾಡೋ ಟೈಮಿಗೆ ಚಲೋ ಲೇಯರ್ ಹೆಂಗೆ ಬರ್ತಾವಂತ ಅದು ಟಿಪ್ ಹೇಳತ್ತೀನಿ ರೀ. ಈಗ ಅದೇ ಮೋಸ್ಟ್ ಇಂಪಾರ್ಟೆಂಟ್ ರೀ. 1 ಸ್ಪೂನ್ ಮೈದಾ ಹಿಟ್ಟು ರೀ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಲತ್ತೀನಿ ರೀ. ಈಗ ಸರಿಯಾಗಿ ಇದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಚೂರು ಲಂಪ್ಸ್ ಉಳಿಬಾರ್ದ್ರಿ, ಚಲೋ ಆಗ್ಬೇಕ್ರಿ ಕನ್ಸಿಸ್ಟೆನ್ಸಿ. ಹಿಂಗೆ ಆಗ್ಬೇಕು ನೋಡ್ರಿ ಕನ್ಸಿಸ್ಟೆನ್ಸಿ. ಚೂರು ಲಂಪ್ಸ್ ಇಲ್ರಿ, ಹಿಂಗೆ ಆಗ್ಬೇಕ್ರಿ. ಈಗ ಇದು ಹೊಸದಿಟ್ಟಿನಲ್ರಿ, ಅದಕ್ಕೆ ಅದು ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಿಟ್ಟಿಂದೇನು ಮಿಕ್ಸ್ಚರ್ ಮಾಡ್ಕೊಂಡಿದ್ದೇವಲ್ರಿ, ಅದು ಹಾಕೋಬೇಕ್ರಿ. ಚಲೋ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹಾಗೆ ಮ್ಯಾಲೆ ಮೈದಾ ಹಾಕ್ಬೇಕ್ರಿ. ಈಗ ಮತ್ತೊಂದು ಮಾಡಿಟ್ಕೋಬೇಕ್ರಿ. ಇದನ್ನು ಅದ್ರ ಮ್ಯಾಲೆ ಹಾಕ್ಬೇಕ್ರಿ. ಇದ್ರ ಮೇಲೂ ಅದು ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಿಟ್ಟು ಸ್ವಲ್ಪ ಮೈದಾ ಹಾಕೋಬೇಕ್ರಿ ಮ್ಯಾಲ.
ಚಲೋ ಸ್ಪ್ರೆಡ್ ಮಾಡ್ಕೊಂಬ್ರಿ. ಮೈದಾ ಹಾಕೊಂಬ್ರಿ. ಈಗ 4ನೇ ಲೇಯರ್ ಹಾಕ್ಲತ್ತೀನಿ ರೀ. ಟೋಟಲ್ 4 ಲೇಯರ್ ಇರ್ಬೇಕು ರೀ. ಹಿಂಗೆ ಹಾಕೊಂಡು ಬಿಡ್ಬೇಕ್ರಿ. ಸ್ವಲ್ಪ ಹಿಟ್ಟು ಹಾಕೋಬೇಕ್ರಿ. ಇನ್ನೊಮ್ಮೆ ಹೊಸಿಬೇಕ್ರಿ. ಹೊಸಬೇಕಾದ್ರೆ ಪ್ರೆಷರ್ ಹಾಕಬಾರ್ದ್ರಿ. ಹಾಗೆ ದೊಡ್ಡದು ಮಾಡ್ಕೊತ ಹೋಗ್ಬೇಕ್ರಿ. ಹಳ್ಳಗೆ ಈ ರೀತಿ ಮಾಡ್ಕೋಬೇಕ್ರಿ. ಪ್ರೆಷರ್ ಹಾಕಬಾರ್ದ್ರಿ ಒಟ್ಟ. ಈಗ ನಾವು ಇದು ಒಂದು ವೇಳೆ ಜೋರ ಪ್ರೆಷರ್ ಹಾಕಿ ಹಿಂಗೆ ಲಟ್ಟಿಸ್ದೇವಂದ್ರೆ ಪೂರ್ತಿ ಹಿಂಗೆ ಒಂದಕ್ಕೊಂದು ಲೇಯರ್ ಮೆತ್ಕೊಂಡು ಬಿಡ್ತಾವ್ರಿ. ನಾವು ಈ ರೀತಿ ಹಳ್ಳು ಹೊಸ್ದೇವಂದ್ರೆ ಪ್ರೆಷರ್ ಹಾಕ್ಲಾರ್ದೆ ಹೊಸ್ದೇವಂದ್ರೆ ಒಂದಕ್ಕೊಂದು ಮೆತ್ಕೊಂಬಂಗಿಲ್ರಿ ಅವು ಲೇಯರ್ಗಳು. ಈಗ ಇದು ಚೌಕ್ ಆಕಾರನಾಗ ಕಟ್ ಮಾಡ್ಕೋಬೇಕ್ರಿ. ಈಗ ಇದು ಸ್ಟಫಿಂಗ್ ಏನು ಮೊದಲು ಮಾಡ್ಕೊಂಡಿದ್ದೇವಲ್ರಿ ಅದು ಇಲ್ಲಿ ಇಟ್ಟು ಬಿಡಮ್ರಿ. ಇದು ಹಿಂಗೆ ಫೋಲ್ಡ್ ಮಾಡ್ಕೊಂಬ್ರಿ. ಪ್ರೆಸ್ ಮಾಡ್ಕೊತ ಹೋಗ್ಬೇಕ್ರಿ ಎಂಡ್ಸಿಗೆ. ಸ್ವಲ್ಪ ನೀರು ಹಚ್ಕೋತ ಪೇಸ್ಟ್ ಮಾಡಿಬಿಡ್ಬೇಕ್ರಿ. ಅದು ಒಂದಕ್ಕೊಂದು ಮೆತ್ಕೋತಾವ್ರಿ ಚಲೋ. ಕರೆ ಟೈಮಿಗೆ ಸ್ಟಫಿಂಗ್ ಹೊರಗೆ ಬರಲ್ರಿ ಹಿಂಗೆ ಮಾಡ್ದಾರ. ನಾ ಈಗ ಇದು ಇನ್ನೊಂದು ಶೇಪ್ ಮಾಡೋದು ತೋರಿಸ್ಲತ್ತೀನಿ ರೀ. ಈಗ ಇವಕ್ಕೂ ಎಂಡ್ಸಿಗೆ ಸ್ವಲ್ಪ ನೀರು ಹಚ್ಕೋತ ಮೆತ್ತಿಸ್ಬೇಕ್ರಿ. ಅವು ಒಂದೊಂದು ಜಾಯಿಂಟ್ ಆಗ್ಬೇಕ್ರಿ. ಎಲ್ಲೂ ಗ್ಯಾಪ್ ಇರಬಾರ್ದ್ರಿ. ಗ್ಯಾಪ್ ಇತ್ತಂದ್ರೆ ಮತ್ತೆ ಆಯಿಲ್ನ ಸ್ಟಫಿಂಗ್ ಬಿಡ್ತದ್ರಿ. ಎಣ್ಣೆ ಎಲ್ಲ ಹಾಳಾಗುತ್ತದ್ರಿ. ಇದು ಒಂದು ರೀತಿ ರೀ ಶೇಪ. ಈಗ ನಾ 3 ರೀತಿ ಶೇಪ್ ಮಾಡ್ಕೊಂಡೇನಿ ರೀ. ಹಿಂಗೊಂದು ಇದು ಒಂದ್ರಿ ಮಿನಿ ಸಮೋಸ ಒಂದು ಶೇಪ್ ಮಾಡ್ಕೊಂಡೇನಿ ರೀ. ಮಿನಿ ಸಮೋಸ ಶೇಪ್ ರೀ. ಈಗ ಎಣ್ಣೆ ಕಾಯ್ಲಕ್ಕೆ ಇಡಮ್ರಿ. ಈಗ ಎಣ್ಣೆ ಕಾಯ್ದದ್ರಿ. ಈಗ ಇವು ರೆಡಿ ಮಾಡಿಟ್ಕೊಂಡಿದ್ದೇವಲ್ರಿ ಇವು ಕರೆಂಬ್ರಿ. ಈಗ ಯಾವಾಗಲೂ ಲೋ ಫ್ಲೇಮ್ನಾಗ ಇಡ್ಬೇಕ್ರಿ ಕರೆ ಟೈಮಿಗೆ. ಈಗ ಇವು ರೆಡಿ ಆಗ್ಯಾವ್ರಿ. ನೀವು ನೋಡ್ಬೋದ್ರಿ. ಮಸ್ತ್ ಕ್ರಂಚಿ ಆಗ್ಯಾವ್ರಿ. ನಾವು ಹೇಳಿದೇವಲ್ರಿ ಲೇಯರ್ ಹಿಂಗೆ ಆಗ್ತಾವೆ ನೋಡ್ರಿ. ನೀವು ನೋಡ್ಬೋದ್ರಿ ಹಿಂಗೆ ಲೇಯರ್ ಆಗ್ತಾವ್ರಿ ಅಲ್ರಿ. U1 ಶೇಪ್ ಹೇಳಿದೇವಲ್ರಿ. ನಾವು ಹೇಳಿ ಟಿಪ್ ಫಾಲೋ ಮಾಡಿದ್ರಂದ್ರೆ ಎಷ್ಟು ಚಲೋ ಬೇವು ನೋಡ್ರಿ. ಇವು ಹಿಂಗೆ ಆಗ್ತಾವ್ರಿ. ಪಫ್ ಆಗಿದಂಗೆ ಆಗ್ತಾವ್ರಿ. ಹಾಗೆ ಇವು ಲೇಯರ್ನು ಬರ್ತಾವ್ರಿ. ಚಲೋ ಬರ್ತಾವ್ರಿ. ಈಗ ಇದ್ರ ಕ್ರಂಚಿನೆಸ್ನು ಚಲೋ ಬಂದದ್ರಿ. ನೀವು ನೋಡ್ಬೋದ್ರಿ ಎಷ್ಟು ಕ್ರಂಚಿ ಆಗ್ಯಾವ್ರಿ. ಫುಲ್ ಕ್ರಂಚಿ ಆಗ್ಯಾವ್ರಿ. ನಾ ಇದಕ್ಕೆ ಕಾಂಬಿನೇಷನ್ ಒಳಗೆ ರೆಡ್ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಕೆಚಪ್ ತೊಗೊಂಡಿನಿ ರೀ. ಟ್ರೈ ಮಾಡಿ ನೋಡಿರಿ ಹೆಂಗಾಗ್ಯಾವ ಅಂತ ಹೇಳ್ರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.